ಗಾಡಿ ಲೋಡ್ ಮಾಡೋಕ್ಕೆ ಬಂದು ಪಾಪ ಟ್ರ್ಯಾಕ್ಟ್ರು ಟೈರ್ ಬೇರೆ ಹೊಡೆದೋಗ್ಬಿಡ್ತು. ಇದ್ರಾಗ ಲೋಡ್ ಮಾಡ್ತಿದ್ರು, ಇದೇ ಹೊಡೆದೋಗ್ಬಿಡ್ತು ಟೈರ್ ನೋಡಿ. ಯಾವುದೋ ಬ್ಲ್ಯಾಕ್ ಬರೋ ಇದಂತೆ, ಯಾವುದೋ ಐತೆ ತಡ್ರಿ ಗಾಡಿ ಒಳಗೆ. ಇದು ಯಾವುದೋ ಬ್ಲ್ಯಾಕ್ ಬೋರ್ಬನ್ ಎಡೆನ್ಸಿಕ್ ಎಲ್ಲ ನೋಡಿ, ಎಲ್ಲ ಬಿಳಿ ಬಿಳಿ ಆಗ್ತಿದೆ. ಇನ್ನೊಂದು 5-6 ತಿಂಗಳು ಹೋಗ್ಬಿಟ್ರೆ ಫುಲ್ ಬಿಳಿ ಮೀಸೆ ಆಗ್ಬಿಡ್ಬೋದು. ಎಷ್ಟು 4 ಇಂಚು, ಈ ಕಡೆ 4 ಇಂಚು, 4 ಇಂಚು ಅಷ್ಟೇ. ಇದು ಮನೆ ಮುಂದೆ ಹಿಂಗೆ ಇಕ್ತಾರೆ ಡಿಸೈನ್ ಇಕ್ಕಕ್ಕೆ. ಅಣ್ಣ ಕ್ಲೀನಾಗಿ ಹೊಡಿ, ರೋಡ್ಗೆ ಮತ್ತೆ ಕಿತ್ತೋಗ್ಬಾರ್ದು. ಹಾಂ, ಕ್ಲೀನಾಗಿ ಹೊಡಿಬೇಕು ರೋಡ್. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಈಗ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಲ್ಲಿಗಪ್ಪ ಹೋಗ್ತಾ ಇದ್ವಿ ರೋಡ್ಗೆ, ಅಂದರೆ ಇಲ್ಲಿಂದ ನರಸಾಪುರ ಹೋಗ್ತಾ ಇದ್ವಿ. ನರಸಾಪುರ ಬಂದ್ಬಿಟ್ಟು ನಮ್ಮ ಹೊಸಕೋಟೆ ಕೋಲಾರ ಸೆಂಟ್ರಲ್ ಐತೆ. ಲೋಡ್ ಬಂದ್ಬಿಟ್ಟು ಬಿಜಾಪುರಕ್ಕೆ ಕಲ್ಲು ನೋಡಿರ್ತಾರೆ ನೀವು. ಲಾಸ್ಟ್ ಟೈಮ್ ನಾನು ಗೋವಾ ತುಂಬ್ಕೊಂಡೋಗಿದ್ದೆ. ಸಣ್ಣ ಸಣ್ಣ ಕಲ್ಲುಗಳು, ಗ್ರಾನೈಟ್ ಕಲ್ಲು, ಡಿಸೈನ್ ಮಾಡೋದು, ಮನೆಗಳು ಕಟ್ಟಕ್ಕೆ ಯೂಸ್ ಮಾಡ್ತಾರೆ ಆ ಕಲ್ಲು. ಇದು ನೋಡಿದ್ದು ಮಾಲೂರು ಸಿಟಿ ಒಳಗಿದ್ದೀನಿ. ನಿನ್ನೆ ನೈಟ್ 8 ಗಂಟೆ ಗಾಡಿ ಖಾಲಿ ಆಯಿತು. 8-8:30 ಆಯಿತು. ಅಲ್ಲೇ ಫ್ಯಾಕ್ಟ್ರಿ ತವನೇ ಆಚೆ, ಅಲ್ಲೇ ಸೇಫ್ಟಿ ಅಲ್ವಾ, ಅಲ್ಲೇ ಸೇಫ್ಟಿ ಜಾಗ ನೋಡ್ಕೊಂಡು ಅಲ್ಲೇ ಮಲಿಕೊಂಡು ಹೇಳಿದ ಪಾರ್ಟಿ ಆರಾಮ. ಅಂದರೆ ಇನ್ನೊಂದು 15 ಕಿಲೋಮೀಟ್ರ್ ಹೋಗ್ಬೇಕು. ಅಲ್ಲಿಂದ 20 ಕಿಲೋಮೀಟ್ರ್ ಇತ್ತು ಪಾಯಿಂಟಿಂದ. ನಾವು ಅಲ್ಲೋಡ್ ಮಾಡಿದ್ವಲ್ಲ, ಅಲ್ಲಿಂದ 20 ಕಿಲೋಮೀಟ್ರಲ್ಲಿ ಆಗ್ಬಿಡು. ಬೆಳಗ್ಗೆ ಎದ್ದು ಆರಾಮಾಗಿ ಹೋಗ್ಬೋದು ಸೇಫ್ಟಿಗೆ. ಅಲ್ಲೇನು ಸಿಗಲ್ವಂತೆ, ನಾಷ್ಟ ತಿಂಡಿ ಟೀ ಏನು ಸಿಗಲ್ವಂತೆ. ಎಲ್ಲ ಮಾಡ್ಕೊಂಡು ಬಂದ್ಬಿಡಪ್ಪ ಅಂತ ಹೇಳಿದ್ದ. ಹಂಗಾಗಿ ಬೆಳಗ್ಗೆನೇ ಎದ್ದು ಹೋಗ್ತಾಯಿದ್ದೀನಿ. ಟೈಮು 7:30 ಆಗೋಗ್ತಿದೆ. ಎದ್ದೊಳಗೆ ಎಚ್ಚರ ಆಗೋದು ಲೇಟ್ ಆಗ್ಬಿಡ್ತು. ಒಂದು 6:30ಗೆ ಎದ್ದು ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೆ, ಎಚ್ಚರ ಆಗಲಿಲ್ಲ. ಇದು ನಮ್ಮ ಮಾಲೂರು ಸಿಟಿ. ಲಾಸ್ಟ್ ಟೈಮ್ ಒಬ್ಬ ನಮ್ಮ ಸಬ್ಸ್ಕ್ರೈಬರ್ ಮೆಸೇಜ್ ಹಾಕಿದ್ರು ಇಲ್ಲಿಂದ. ಅಂದರೆ ನಾನು ಹಿಂಗೆ ಹೋಗ್ತಾ ಇದ್ದಂತೆ ನೋಡ್ಬಿಟ್ಟು ಮೆಸೇಜ್ ಹಾಕೋರೆ, ಮಾತಾಡ್ಸಿಲ್ಲ. ನೋಡ್ಬಿಟ್ಟು ಮೆಸೇಜ್ ಹಾಕಿದ್ರು, ಅಣ್ಣ ಮಾಲೂರಾಗ ನೋಡಿದೆ, ಟ್ರಾಫಿಕಲ್ಲಿ ಮಾತಾಡ್ಸೋಕ್ಕಾಗಲಿಲ್ಲ ಅಂತೇಳಿ ಮೆಸೇಜ್ ಹಾಕಿದ್ರು. ಬನ್ನಿ ಬಿಜಾಪುರ ಕಡೆ ಜರ್ನಿ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಬಿಜಾಪುರ ಹೋಗಿ, ಬಿಜಾಪುರದಾಗ ಎಲ್ಲಿ ಅಂತ ಗೊತ್ತಿಲ್ಲ ಇನ್ನು. ನೋಡಾದ್ಮೇಲೆ ಗೊತ್ತಾಗೋದು ಅಲ್ಲಿ ನೋಡಿ ಎಲ್ಲಿ ಅಂತ. ಪಂಚಾಯತಿ ಆಫೀಸು. ಅಣ್ಣ ರೆಡ್ ಬಸ್ ಅಣ್ಣ. ರೋಡ್ ಬೇರೆ ಮಾಡ್ತಾವ್ರೆ ಇಲ್ಲಿ, ಜಾಮ್ ಬೇರೆ ಮಾಡ್ಕೊಂಡು ಕೂತಿರ್ತಾರೆ. ಆ ಕಡೆ ರೋಡ್ ಮಾಡ್ತಾ ಇದ್ದಾರೆ, ಅದಕ್ಕೆ ಜಾಮ್ ಆಗ್ಬಿಡುತ್ತೆ. ಹೊಡಿತಾರೆ. ಅಣ್ಣ ಕ್ಲೀನಾಗಿ ಹೊಡಿ, ರೋಡ್ ಮತ್ತೆ ಕಿತ್ತೋಗ್ಬಾರ್ದು. ಹಾಂ, ಕ್ಲೀನಾಗಿ ಹೊಡಿಬೇಕು, ರೋಡ್ ಮತ್ತೆ ಕಿತ್ತೋಗ್ಬಾರ್ದು. ಚೆನ್ನಾಗಿರ್ಬೇಕು ರೋಡ. ಇದನ್ನ ಹಾಕ್ಬಿಟ್ಟು ಇದ್ರ ಮೇಲೆ ಡಾಂಬರ್ ಹಾಕ್ತಾರೆ. ಇದನ್ನ ಹಾಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಂದ ಡಾಂಬರ್ ಹಬ್ಬ ಹಾಕೊಂಬರ್ತಾವೆ ನೋಡಿಲ್ಲ, ಹಾಕೊಂಬರ್ತಾವ್ರೆ. ಇದೇ ಜಾಮ್ ಆಯ್ತಾರಪ್ಪ. ಇನ್ನು ಎಲ್ಲರೂ ನಾಷ್ಟ ಪಾರ್ಸಲ್ ತಗೊಂಡೋಗ್ಬೇಕು. ಇದೊಂದು ಟಾಟಾ ಕಂಪ್ನಿ ಒಂದು ಗಾಡಿ ಐತಿ ಇಲ್ಲಿ ನೋಡಿ, ಪ್ರೈಮಾ ಅಂದ್ಬಿಟ್ಟು. ಸಖತ್ ಗಾಡಿ ಮಾತ್ರ ಇದು, ಟಾಟಾ ಪ್ರೈಮಾ. ನೋಡಿ ಸ್ನೇಹಿತರೆ, ಡಾಂಬರ್ ಹಾಕೋದ್ರಿಂದ ಟ್ರಾಫಿಕ್ ಎಷ್ಟಾಗವೆ ಅಂತ. ಎಲ್ಲ ಮಾಲೂರು ಸಿಟಿ ಪಾಸ್ ಆಯಿತು. ಇಲ್ಲಿಂದ 2 ಕಿಲೋಮೀಟ್ರ್ ಹೋಗಿ ರೈಟ್ಗೆ ಹೋಗ್ಬೇಕು. ಆ ಕಡೆ ಹೈವೇ ಸಿಗುತ್ತೆ, ಹೈವೇಲೆಲ್ಲ ಐತೆ ನೋಡೋಣ. ಅಲ್ಲಿ ಹೋಗಿ ಇಲ್ಲೆಲ್ಲ ನಿನ್ನೆ ಈ ಕಡೆ ಹಾಕ್ತಾಯಿದ್ರು. ನಿನ್ನೆ ನಾನು ಬರ್ಬೇಕಾದ್ರೆ, ಆಪೋಸಿಟ್ ಬರ್ಬೇಕಾರೆ ನೋಡಿ, ಈ ಕಡೆ ಹೊಸದು ಹಾಕಿದ್ದಾರೆ ನೋಡ್ರಿ. ಇದು ನಿನ್ನೆ ಹಾಕಿತ್ತು, ಇವಾಗ ಆ ಕಡೆ ಹಾಕೊಂಡು ಹೋಗ್ತಾವೆ. ಸ್ನೇಹಿತರೆ ಎಲ್ಲರಿಗೂ ಶುಭ ಸಂಜೆ. ಎಲ್ಲಪ್ಪ ಇದ್ದೀನಂದರೆ ನಾವು ಮಾಮೂಲಿ ಇದು ನರಸಾಪುರ ಇಂಡಸ್ಟ್ರಿಯರಿಂದ ವಾಲ್ವೋ ಫ್ಯಾಕ್ಟ್ರಿಯಿಂದ ಈ ಕಡೆ ನೋಡಿ, ಅಲ್ಲಿರೋದೇ ವಾಲ್ವೋ ಫ್ಯಾಕ್ಟ್ರಿ. ಈ ಬೈಲ್ ದಾಟಿರೋ ವಾಲ್ವೋ ಫ್ಯಾಕ್ಟ್ರಿ ಪಕ್ಕದಲ್ಲಿರೋದು. ಇದು ಲೋಡಿಗೆ ಬಂದಿರೋದು. ನಮ್ಮ ಹಿಂದೆ ಕಾಣ್ತಿರ್ಬೋದು ಲೋಡ್ ಏನಂತ. ಅಂದರೆ ನಮ್ಮದು ಇದೆಲ್ಲ ಆಗ್ತಿರೋದು ಸಣ್ಣ ಕಲ್ಲು ಆಗ್ತಿರೋದು, ಸಣ್ಣವು ನೋಡೆಲ್ಲ ಹಾಕಿರಲ್ಲ.
ಇಲ್ಲಿ ಹಾಕಿದಾರಲ್ಲ ಆ ಥರ ಕಲ್ಲು ನೋಡಿ. ಇಲ್ಲಿದಲ್ಲ ಈ ಥರ ಸಣ್ಣ ಸಣ್ಣ 1 kg 2 kg ಬರುತ್ತೆ. 1 kg 2 kg 3 kg ಅಷ್ಟು 2 ರಿಂದ 3 kg ಬರ್ಬೋದು ಒಂದೊಂದು ಕಲ್ಲು ಅಷ್ಟೇ. ಅದ್ರ ಮೇಲೆ ಜಾಸ್ತಿ ಅಂತೂ ಬರಲ್ಲ. ಬೆಳಗ್ಗೆಯಿಂದ ಮಾಡ್ತಾನೆ ಇದ್ದಾರೆ. ಈಗ 21 ಟನ್ ಲೋಡ್ ಆಗೈತೆ. ಟೈಮ್ ಆಲೆ 6 ಗಂಟೆ ಆಯ್ತಾ ಬಂತು. ಇನ್ನೂ 4 ಟನ್ ಹಾಕ್ಬೇಕು. ಇನ್ನು ಯಾವಾಗ ಹಾಕ್ತಾರೋ ಗೊತ್ತಿಲ್ಲ. ಅಲ್ಲಿ ಎಲ್ಲ ಹೋಗೋರು ಒಬ್ಬರು ಇಲ್ಲ. ಗಾಡಿ ಹತ್ರ ಹೋಗಲ್ಲ ನೋಡಿ, ಅಷ್ಟು ದೂರ ಆಯ್ತಾ. 3 ಕಲ್ಲು 4 ಕಲ್ಲು ಎತ್ಕೊಂಬಂದು ಹಾಕ್ಬೇಕು. ಅಲ್ಲಿ ಹೋಗಿ ಎತ್ಕೊಂಡು ಇಲ್ಲಿ ಬಂದು ಹಾಕೋದು. ಇದು ಪರವಾಗಿಲ್ಲ, ಅಲ್ಲೊಂದು ಜಾಗದಲ್ಲಿತ್ತು, ಗಾಡಿನೇ ಹೋಗ್ತಿರ್ಲಿಲ್ಲ ನೋಡಿ. ಎಷ್ಟು ಬರೀ ಕಣ್ಣು ತುಂಬುವಷ್ಟು ಜಾಗದಲ್ಲಿ ಬರೀ ಕಲ್ಲೇ ಇರೋದಿಲ್ಲ ನೋಡಿದ್ರ. ಇವೆಲ್ಲ ಚಪ್ಪಡಿ ಕಲ್ಲುಗಳು ಮನೆಗಳು ಮುಂದೆ ಹಾಕೋಕ್ಕೆ ಅದಕ್ಕೆ ಇದಕ್ಕೆ ನೋಡಿ. ಆ ಥರ ಕಲ್ಲು ತರ್ತಾರೆ ದೊಡ್ಡ ದೊಡ್ಡದು. ಅದು ತಗೊಬಂದು ಈ ಸೈಜ್ ಕಟ್ ಮಾಡ್ತಾರೆ. ಈ ಸೈಜು ನೋಡಿ, ಈ ಸೈಜ್ ಕಟ್ ಮಾಡ್ತಾರೆ. ಅದಕ್ಕಿಂತ ಚಿಕ್ಕದಾಗಿ ವೇಸ್ಟ್ ಆದಾಗ ನೋಡಿ, ಈ ಥರ ಚಿಕ್ಕದು ಎಕ್ಸ್ಟ್ರಾ ಆದಾಗ ನಮ್ಮ ಗಾಡಿಗೆ ಥರ ಕಟ್ ಮಾಡಿ ಬಿಸಾಕ್ತಾರೆ. ಆ ಥರ ಅವೆಲ್ಲ ಬರೀ ಅದೇ ಕಲ್ಲುಗಳು ನಮ್ಮ ಗಾಡಿಯಲ್ಲಿ ಹಾಕಿರತ್ತು. ಕಲ್ಲು ಹತ್ರದಿಂದ ತೋರಿಸ್ತೀನಿ ತಡ್ರಿ. ಎಲ್ಲಿ ದಾರಿನೇ ಇಲ್ಲ ಹೋಗೋಕ್ಕೆ ನೋಡಿದೆ. ಎಷ್ಟು 4 ಇಂಚು, ಈ ಕಡೆ 4 ಇಂಚು, 4 ಇಂಚು ಅಷ್ಟೇ. ಇದು ಮನೆ ಮುಂದೆ ಹಿಂಗೆ ಇಕ್ತಾರೆ ಡಿಸೈನ್ ಇಕ್ಕಕ್ಕೆ ಹಿಂಗೆ ನೋಡಿ. ಹಿಂಗಿಲ್ಲ ಮನೆ ಮುಂದೆ ಒಂದ್ರ ಮೇಲೆ ಒಂದು ನೆಲದಲ್ಲಿ ಡಿಸೈನ್ ಮಾಡೋಕ್ಕೆ ಮನೆಗಳೆಲ್ಲ ನೋಡಿ. ಇವೆಲ್ಲ ಹಾಕ್ಬೇಕು. ಎಷ್ಟೊತ್ತು ಹಾಕ್ತಾರೋ ಗೊತ್ತಿಲ್ಲ. ಇನ್ನೊಂದು 4 ಟನ್ ಹಾಕಬೇಕು. 4 ಟನ್ ಹಾಕ್ಬೇಕಷ್ಟೇ. 4 ಟನ್ ಹಾಕಿದರೆ ಲೋಡೆ ಆಯಿತು. ಟೈಯರ್ ನೋಡಿ, ಬಟನ್ನೇ ಇಲ್ಲ, ಫ್ಲಾಟ್ ಆಗ್ಬಿಡುತ್ತೆ. ಅದೊಂದು ಸ್ವಲ್ಪ ಬಟನ್ ಐತೆ. ಇದಕ್ಕೊಂದು ಜೊತೆ ಟೈರ್ ಬೇಕು. ಇವತ್ತು ತಪ್ಪರೆ ನಾಳೆ ಬರುತ್ತೆ ಅಂತ ಹೇಳವ್ರೆ. ಬಂದರೆ ಹಾಕ್ಕೊಂಡು ಹೋಗ್ಬೇಕು, ಇಲ್ಲಾಂದರೆ ಈ ಟ್ರಿಪ್ಪು ಹಾಗೆ ಹೋಗಿ ಬರಬೇಕು. ಏನು ಮಾಡೋಕ್ಕಾಗಲ್ಲ, ಟೈರ್ ಸಮಸ್ಯೆ ಅದೊಂದು. ಆಮೇಲೆ ಇದು 1 ತಿಂಗಳು ಓಡುತ್ತೆ ಟೈರು, 1 ತಿಂಗಳು 1.5 ತಿಂಗಳು. ಇದು ಅಷ್ಟೇ, ಈ ಟ್ರಿಪ್ ಬಂದು ಹಾಕ್ಸ್ಲೇಬೇಕು. ಇದನ್ನು ಅಲ್ಲೇ ಫ್ಲಾಟ್ ಆಗ್ಬಿಡುತ್ತೆ ನೋಡಿ, ಬಟನೇ ಇಲ್ಲ. ಹಂಗಂದ್ರೆ ಒಂದು 15-20 ದಿವಸ ಓಡಿಸ್ಬೋದು ಅಷ್ಟೇ. ಇದು ಒಟ್ಟು 1-2 ಜೊತೆ ಟೈರ್ ಬೇಕಾಗುತ್ತೆ ನಮ್ಮ ಗಾಡಿಗೆ. ಏನು ಮಾಡೋಕ್ಕಲ್ಲ. ಮೀಸೆ ಎಲ್ಲ ನೋಡಿ ಎಲ್ಲ ಬಿಳಿ ಬಿಳಿ ಆಗ್ತದೆ. ಇನ್ನೊಂದು 5-6 ತಿಂಗಳು ಹೋಗ್ಬಿಟ್ರೆ ಫುಲ್ ಬಿಳಿ ಮೀಸೆ ಆಗ್ಬಿಡ್ಬೋದೇನಪ್ಪ. ವಯಸ್ಸಾಗೋಯ್ತು, ಏನು ಮಾಡೋಕ್ಕಾಗಲ್ಲ. ಒಂಬಾರಿ ಇವಾಗ ಕಾಣ್ತಿರಲ್ಲ ಹಂಗೆ. ಕಮ್ಮೇಲೆ ಒಂದು ಫೋಟೋ ಈಗ ನೋಡಿ ಸ್ನೇಹಿತರೆ, ಇದು ವೇಸ್ಟೇಜ್ ಕಲ್ಲು. ಇದರಲ್ಲಿ ಕಟ್ ಮಾಡಿದ್ದಾರೆ ನೋಡಿದ, ಈ ಥರ ಕಟ್ ಮಾಡೋದು. ಕಟ್ ಮಾಡಿ ಹೊಡೆದು ತೆಗೆದುಬಿಡ್ತಾರೆ ನೋಡಿ. ಇದು ವೇಸ್ಟೇಜು ಯಾವ ಥರ ಕಟ್ ಮಾಡೋದು ನೋಡಿದ್ರೆ, ಮಾರ್ಕ್ ಮಾಡಿ ಕಟ್ ಮಾಡಿಬಿಡೋದು. ಹೊಡೆದು ತೆಗೆದು ಇಲ್ಲಿ ಹಾಕಿದ್ದಾರೆ ನೋಡಿ ಪೀಸ್. ನೋಡಿದ್ರಾಗ ಎಷ್ಟು ಪೀಸ್ ಅವೆ. ಹಿಂಗಂದ್ರೆ ಹೊಡೆದೋಗ್ತೀವಿ ನಾವು. ಹೊಡೆಯಲ್ಲ, ಸುತ್ತಿಗೆ ತಗೊಂಡು ಹೊಡಿಬೇಕು ಇವೆಲ್ಲ ನೋಡಿ. ಇಷ್ಟು ನೋಡಿ ಈ ಥರ ಕಟ್ ಮಾಡಿ ಇವೆಲ್ಲ ನಮ್ಮ ಗಾಡಿಗೆ ಹಾಕ್ಬೇಕು. ಇನ್ನು ಇವತ್ತು ಲೋಡ್ ಮಾಡೋ ಡೌಟ್ ಏನೋ, ನಮ್ಮ ಗಾಡಿ ಲೋಡ್ ಮಾಡೋಕ್ಕೆ ಬಂದು ಪಾಪ ಟ್ರ್ಯಾಕ್ಟ್ರು ಟೈರ್ ಬೇರೆ ಹೊಡೆದೋಗ್ಬಿಡ್ತು. ಇದ್ರಾಗ ಲೋಡ್ ಮಾಡ್ತಿದ್ರು, ಇದೇ ಹೊಡೆದೋಗ್ಬಿಡ್ತು ಟೈರ್ ನೋಡಿ ಹೆಂಗೆ ಹೊಡೆದೋಯ್ತು. ನಮ್ಮ ಗಾಡಿಗೆ ಲೋಡ್ ಮಾಡೋಕ್ಕೆ ಬಂದಿದ್ದು, ಅದ್ರಾಗ ಬಕೆಟಾಗಿ ಹಾಕಿ ನಮ್ಮ ಗಾಡಿ ತಗೊಬಂದು ಲೋಡ್ ಮಾಡ್ತಿದ್ರು, ಅದೇ ಹೊಡೆದೋಗ್ಬಿಡ್ತು. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಶುಭ ಸಂಜೆ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಹೊಸಕೋಟೆಯಲ್ಲಿದ್ದೀನಿ ನೋಡಿ. ಇದು ಹೊಸ ರೋಡು. ಹೊಸಕೋಟೆಯಿಂದ ದಾಬಸ್ಪೇಟೆಗೆ ಹೋಗೋ ಹೊಸ ರೋಡು ಬ್ರಿಡ್ಜ್ ಕೆಳಗಡೆ ಹೋಗ್ತಾಯಿದ್ದೀನಿ. ಇಲ್ಲಿ ಹೋಗಿ ಸರ್ವಿಸ್ ರೋಡಲ್ಲಿ ಮೇಲೆ ಹತ್ಕೊಂಡು ಡೈರೆಕ್ಟು ಹೊಸ ರೋಡಲ್ಲಿ ಹೋಗ್ಬೇಕು. ಗಾಡಿ ನಿನ್ನೆ ಲೋಡ್ ಆಗಲೇ ಇಲ್ಲ. ನಿನ್ನೆ ಅದು ಟ್ರ್ಯಾಕ್ಟ್ರದ್ದು ಟೈರ್ ಬರಲೇ ಇಲ್ಲ, ಲೇಟ್ ಮಾಡಿಬಿಟ್ರು. ಬೆಳಗ್ಗೆ ಮಾಡ್ತೀನಿ ಅಂತೇಳಿ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಬರೀ ಕೈಯಲ್ಲೇ ಲೋಡ್ ಮಾಡಿದ್ರು. ಇವತ್ತು ಭಾಳ ಲೇಟ್ ಮಾಡಿಬಿಟ್ರು. ಬಿಲ್ ಕೊಡೋದು ಭಾಳ ಲೇಟ್ ಮಾಡಿದ್ರು. ಹಂಗಾಗಿ ಇವತ್ತು ಈಗ ಟೈಮ್ ಬಂದ್ಬಿಟ್ಟು 4:15-5 ಗಂಟೆ. ಏನಕ್ಕೆ ಭಾಳ ಲೇಟ್ ಮಾಡಿಬಿಟ್ರಪ್ಪ ಅಂದರೆ ಭಾಳ ಲೇಟ್ ಆಗ್ಬಿಡ್ತು. ನಿನ್ನೆ 3/4 ಭಾಗ ಲೋಡ್ ಆಗಿರೋದು, ಇವತ್ತು 1/4 ಭಾಗಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿಬಿಟ್ರು. ಅಷ್ಟು ಸೋಂಬೇರಿಗಳಂದರೆ ಅಷ್ಟು ಸೋಂಬೇರಿಗಳು ನೋಡಿ. ಇದು ಹೊಸ ರೋಡ್. ಇಲ್ಲಿಂದ ಅಂದರೆ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ರೋಡ್ ಇದು. ಇನ್ನು ಮುಂದಕ್ಕೆ ಮಾಡ್ತಾವ್ರೆ, ಕಂಪ್ಲೀಟ್ ಆಗಿಲ್ಲ. ಅಂದರೆ ಹೊಸೂರಿಂದ ಬರೋ ರೋಡ್ ಅಲ್ವ ಇದು. ಹೊಸಕೋಟೆವರೆಗೂ ಫುಲ್ 100% ಕಂಪ್ಲೀಟ್ ಆಗ್ಬಿಡೈತೆ ನೋಡಿ.
ಆಮೇಲೆ ಮೊನ್ನೆ ಲಾಸ್ಟ್ ವೀಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕೇಳಿದರು, ಈಗ ಹೊಸ ರೋಡಲ್ಲಿ ಹೋಗೋದಲ್ವಣ, ನೀವು ಯಾಕೆ ಸಿಟಿ ಒಳಗೆ ಹೋಗ್ತೀರಾ ಅಂತ ಪ್ರಶ್ನೆ ಹಾಕಿದರು. ಆರಾಮಾಗಿ, ಯಾಕಂದ್ರೆ ಮಾಲೂರು ಬರ್ಬೇಕಾದ್ರೆ ಇದರಲ್ಲಿ ಬರೋದು ಬೆಸ್ಟು. ಹೊಸಕೋಟೆ ಬಂದು ಹೊಸಕೋಟೆಯಿಂದ ಮಾಲೂರು ಹೋಗೋದು ಬೆಸ್ಟ್ ಅಲ್ವಾ ಅಂತ ಕೇಳಿದರು. ಬ್ರದರ್ ಏನಕ್ಕೆ ಬರೋಲ್ಲ ಅಂದರೆ, ನಾವು ಡೇ ಟೈಮಲ್ಲಿ ಆದರೆ ಇದರಲ್ಲೇ ಬಂದುಬಿಡ್ತೀವಿ, ನೈಟ್ ಟೈಮಲ್ಲಿ ಬರೋಲ್ಲ. ನೈಟ್ ಟೈಮಲ್ಲಿ ಸಿಟಿ ಒಳಗೆ ಬಂದುಬಿಡ್ತೀವಿ. ಏನಕ್ಕೆ ಅಂದರೆ 1400 ಚಿಲ್ಲರೆ 1500 ರೂಪಾಯಿ ಏನೋ ಟೋಲ್ ಬರುತ್ತೆ. 2 ಟೋಲಿಂದ 1500 ಟೋಲ್ ಬರುತ್ತೆ. ಹಾಗಾಗಿ ಏನು ಮಾಡಿಬಿಡ್ತೀವಿ, ನೈಟ್ ಬಂದರೆ ಸಿಟಿ ಒಳಗೆ ಹೋಗ್ಬಿಡ್ತೀವಿ. ಡೇಲಿ ಬಂದರೆ ಮಾಮೂಲಿ ರಿಂಗ್ ರೋಡಲ್ಲೇ ಬರಲೇಬೇಕು, ಏನು ಮಾಡೋಕ್ಕಾಗಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಬ್ರದರ್ ಸಿಟಿ ಒಳಗೆ ಹೋಗೋದು. ಇಲ್ಲಾಂದರೆ ಆರಾಮಾಗಿ ಬೈಪಾಸಲ್ಲೇ ಹೋಗೋದು. ಏನು ಮಾಡೋಕ್ಕಾಗುತ್ತೆ, ಈ ಬಾಡಿಗೆಗಳಲ್ಲಿ ಉಳಿಯೋದೇ 3 ಕಾಸು, ಅದ್ರಾಗೆ ಈ ಟೋಲ್ಗಳು ಕಟ್ಬಿಟ್ರೆ ಅದೂ ಉಳಿಯಲ್ಲ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಸಿಟಿ ಒಳಗೆ ಹೋಗೋದು. ಬನ್ನಿ ಈಗ ಆರಾಮಾಗಿ ಲೋಡ್ ಮಾಡ್ಕೊಂಡು ಹೋಗೋಣ. ಬಿಜಾಪುರ ಇದ್ರ ಹತ್ರ ಸಿಟಿ ಒಳಗೆ ಇದು ಕೊಟ್ಟಾರೆ ಅಡ್ರೆಸ್ಸು. ಎಲ್ಲಪ್ಪ ಅಂದರೆ ಈ ಕಡೆಯಿಂದ ಎಂಟ್ರೆನ್ಸಿಂದ ಒಂದು 2 ಕಿಲೋಮೀಟ್ರ್ ಅಷ್ಟೇ, ಸಿಟಿ ಎಂಟ್ರೆನ್ಸಲ್ಲೇನೈತೆ, ಗೋಲ್ ಗುಮ್ಮಚ್ ಪಕ್ಕದಲ್ಲೇ ಅಂತೆ. ಹೋಗೋಣ, ಬೆಳಗ್ಗೆ ಹೋಗೋದಷ್ಟೊತ್ತು ನಾಳೆ ಖಾಲಿ ಮಾಡಿಸಿ, ನಾಳೆ ಯಾವ್ದಾರು ಲೋಡ್ ಗೀಡ್ ಮಾಡೋಕ್ಕಾದ್ರೆ ಮಾಡೋದು, ಇಲ್ಲಾಂದರೆ ಏನಾಗುತ್ತೆ ನೋಡೋದು. ಒಟ್ಟಿನಲ್ಲಿ ಸಕ್ಕರೆ ಲೋಡ್ ಆಗುತ್ತೆ, ಟೆನ್ಷನ್ ಏನಿಲ್ಲ. ಆ ಕಡೆಯಿಂದ ನಮ್ಮ ರೋಡ್ ನೋಡಿದ್ದು, ಈ ರೋಡ್ ಓಪನ್ ಆದಮೇಲೆ ಎಷ್ಟೋ ಜನಕ್ಕೆ, ಇವಾಗ ನಾನು ಸಿಟಿ ಒಳಗೆ ಹೋಗ್ಬೇಕಾಯ್ತು. ಸಿಟಿ ಒಳಗೆ ಹೋದರೆ ಫುಲ್ಲು ಟ್ರಾಫಿಕ್ಕು, ನೋ ಎಂಟ್ರಿ ಬೇರೆ, ಡೀಸೆಲ್ ಸಿಕ್ಕಾಪಟ್ಟೆ ಕುಡಿಯೋದು ಟ್ರಾಫಿಕ್ ಟೈಮಲ್ಲಿ. ಆದರೆ ನೈಟ್ ಟೈಮಲ್ಲಿ ಟ್ರಾಫಿಕ್ ಇರಲ್ವಲ್ಲ, ಡೀಸೆಲ್ ಕುಡಿಯೋಲ್ಲ, ಇವೆಲ್ಲ ಟೈಮ್ ವೇಸ್ಟ್ ಆಗೋದು. ಇಲ್ಲಾಂದರೆ ಹೆಚ್ಚು ಕಮ್ಮಿ ಈಗ ನಾನು 9 ಗಂಟೆ ಮೇಲೇ ಗಾಡಿ ಬಿಡಬೇಕಾಯಿತು ನೋಡಿ. ಇವಾಗ ಆರಾಮಾಗಿ 5 ಗಂಟೆ 5 ಕಾಲು ಆರಾಮಾಗಿ ಹೋಗ್ತಾಯಿದ್ದೀನಿ. ಮತ್ತು ಇಲ್ಲಿಂದ ದಾಬಸ್ಪೇಟೆವರೆಗೂ ರೋಡ್ ಹೆಂಗೈತೆ ಅಂದರೆ ಒಂದೇ ಲೆವೆಲ್ಲು, ಒಂದು ಸಣ್ಣದು 1-2 ಅಪ್ಪು ಬರುತ್ತೆ ಅಷ್ಟೇ. ಅದು ಬಿಟ್ಟರೆ ಯಾವ ಅಪ್ಪು ಬರೋಲ್ಲ, ಡೌನು ಬರೋಲ್ಲ, ಲೆವೆಲ್ಲಾಗಿ ಸಕ್ಕತ್ತಾಗಿ ಮಾಡಿದ್ದಾರೆ ರೋಡ್. ಮಾತ್ರ ಟೆನ್ಷನ್ನೇ ತಗೊಳ್ಳಂಗಿಲ್ಲ. ಸ್ನೇಹಿತರೆ, ಟೈಮ್ ಬಂದು 9:20 ಆಗಿದೆ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಹಿರಿಯೂರಾಗಿದ್ದೀನಿ ನೋಡಿ. ಹಿರಿಯೂರು ಬೈಪಾಸ್ ಎಂಟ್ರೆನ್ಸು, ಅದು ಸಿಟಿ ಒಳಗೆ ಹೋಗೋದು ಬ್ರಿಡ್ಜ್ ಕೆಳಗಡೆ. ಇಲ್ಲಿ ಹಿರಿಯೂರು ಬೈಪಾಸಲ್ಲಿ ಹೋಗ್ತಾ ಇದ್ದೀನಿ. ಟೈಮು ಸಿಕ್ಕಾಬಿಟ್ಟೆ ಲೇಟ್ ಆಗ್ಬಿಡ್ತು. ಇಷ್ಟೊತ್ತಿಗೆ ನನ್ನ ಅನಿಸಿಕೆ ಹೆಚ್ಚು ಕಮ್ಮಿ ಖಾನಾವಸಹಳ್ಳಿ ತಪ್ಪಿರೆ ಕೂಡ್ಲಿಗೆ ಹತ್ತತ್ರ ಇರಬೇಕಾಗಿತ್ತು. ಏನು ಮಾಡೋಕ್ಕಾಗಲ್ಲ. ನನ್ನ ಗಾಡಿ ನೋಡಿ ಎಷ್ಟು ಹಣ ಹೋಗ್ತಾಯಿದೆ. ಬ್ರಿಡ್ಜ್ ಮೇಲೆ ಅಪ್ಪು ಅಲ್ಲಿ ನಿಲ್ಲಿಸಿದ್ದೆ, ನಿಲ್ಲಿಸ್ಬಿಟ್ಟು ನೋಡಿ ನಮ್ಮದು ಗ್ಯಾಸು ಸರಿಯಾಗಿ ಉರಿತಿರ್ಲಿಲ್ಲ. ಅದು ಸ್ಟವ್, ಇದು ಸ್ವಲ್ಪ ಸಣ್ಣ ಪುಟ್ಟ ಐಟಮು, ರೇಷನ್ನು, ಅಕ್ಕಿ ಎಲ್ಲ ತಗೋಬೇಕಾಯ್ತು. ಹಿರಿಯೂರಾಗೆ ಎಲ್ಲ ತಗೊಂಡೆ. ಇವಾಗ ನಾನ್ ಸ್ಟಾಪ್ ಹೋಗ್ತಾ ಇರೋದೆ, ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಇನ್ನೂ 360 ಕಿಲೋಮೀಟ್ರ್ ಇದೆ ಬಿಜಾಪುರ. ಇನ್ನೂ 360 ಕಿಲೋಮೀಟ್ರ್ ಹೋಗ್ಬೇಕು. ಟೋಟಲು ಇದರಿಂದ ಲೋಡಿಂಗ್ ಪಾಯಿಂಟಿಂದ ಬಿಜಾಪುರಕ್ಕೆ 570 ಕಿಲೋಮೀಟ್ರು. ನರಸಾಪುರದಿಂದ ಬಿಜಾಪುರಕ್ಕೆ ಅಲ್ಲಿಗೆ 210 ಕಿಲೋಮೀಟ್ರ್ ಬಂದಿದ್ದೀನಿ. ಈಗ 210 ಕಿಲೋಮೀಟ್ರ್ ಬಂದಿದ್ದೀನಿ. ಹೋಗಿ ಡೀಸೆಲ್ ಬೇರೆ ಹಾಕ್ಸಿಲ್ಲ. ಡೀಸೆಲು ಅರ್ಧ ಟ್ಯಾಂಕ್ ಇದೆ. ಹೊಸಪೇಟೆಯಲ್ಲೇ ಡೀಸೆಲ್ ಹಾಕ್ಸ್ಕೋಬೇಕಂತ ಹೇಳಿದ್ದಾರೆ ಯಜಮಾನ್ರು. ಯಾಕಂದರೆ ನಿನ್ನೆ ಬರ್ಬೇಕಾದ್ರೆ ಹೊಸಪೇಟೆಯಲ್ಲಿ ಡೀಸೆಲ್ ಹಾಕ್ಸ್ಕೊ ಬಂದಿದ್ದೆ ಫುಲ್ ಟ್ಯಾಂಕು. ಮತ್ತೆ ಅಲ್ಲೇ ಹೋಗಿ ಫುಲ್ ಮಾಡಿಸ್ಕೊ ಅಂತ ಹೇಳಿದ್ದಾರೆ. ಬನ್ನಿ ಆರಾಮಾಗಿ ಹೋಗೋಣ. ಹೊಸಪೇಟೆಲ್ ಹೋಗಿ ಡೀಸೆಲ್ ಫುಲ್ ಮಾಡಿಸ್ಕೊಂಡು ಒಟ್ಟಿನಲ್ಲಿ ಬೆಳಕರಿ ಎಷ್ಟೊತ್ತಿಗೆ ಬಿಜಾಪುರ ರೀಚ್ ಆಗಲೇಬೇಕು. ಅರ್ಜೆಂಟ್ ಏನಿಲ್ಲ, ಆದರೂ ನಮಗೆ ರೀಚ್ ಆಗಲೇಬೇಕು. ನಾಳೆ ಹೋಗಿ ಖಾಲಿ ಮಾಡಿ ಯಾವ್ದಾರ ಲೋಡ್ ಮಾಡೋಕ್ಕೆ ಟ್ರೈ ಮಾಡಬೇಕು. ನಾಳೆ ಬಂದು ಸೋಮವಾರ, ಇವತ್ತು ಭಾನುವಾರ. ನನಗೆ ಇವತ್ತೂ ಸ್ವಲ್ಪ ಅದ್ಯಾಕೋ ಜ್ವರ ಕಮ್ಮಿ ಆಗಲಿಲ್ಲ, ಮತ್ತೆ ಶುರುವಾಗಿತ್ತು. ಈಗ ಸ್ವಲ್ಪ ಪರವಾಗಿಲ್ಲ. ಆಲ್ಟ್ ಆಗಿಬಿಟ್ರೆ ಶುರುವಾಗ್ಬಿಡ್ತೈತೆ, ಅದೇ ಸಮಸ್ಯೆ. ರನ್ನಿಂಗಲ್ಲಿ ಏನೂ ಇರೋಲ್ಲ, ಚೆನ್ನಾಗಿರ್ತೈತೆ. ಆಲ್ಟ್ ಆಗಿಬಿಟ್ರೆ ಮತ್ತೆ ಸ್ವಲ್ಪ ಕೆಮ್ಮು, ಗಂಟ್ಲು ನೋವು. ಈ ಆಲ್ಟ್ ಆದಾಗ ಆಲ್ಔಟ್ ಹಚ್ಕೊಂಡು ಮಲಿಕತ್ತೀವಲ್ಲ, ಸೊಳ್ಳೆ ಬತ್ತಿ, ಅದರಿಂದ ದೊಡ್ಡ ಸಮಸ್ಯೆ ಆಗ್ತಿರೋದು. ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಈಗ ಸ್ವಲ್ಪ ಕಡಿಮೆ ಆಗಿದೆ, ಮಾತ್ರೆ ಗೀತ್ರೆಲ್ಲ ತಗೊಂಡಿದ್ನಲ್ಲ, ಕಡಿಮೆ ಆಗಿದೆ. ಹೋಗೋಣ ಆರಾಮಾಗಿ ಹೋಗಂಗಿಲ್ಲ. ಒಂದು ಸ್ವಲ್ಪ ದಬಾಯಿಸಿ, ಫುಲ್ ದಬಾಯಿಸಿ ಬೇಡ, ಒಂದು ಸ್ವಲ್ಪ ದಬಾಯಿಸಿ ಹೋಗೋಣ. ಈ ಟ್ರಿಪ್ಪು ಮೈಲೇಜು ಎಷ್ಟು ಬಂದೈತಂತ ಅಲ್ಲಿಗೆ ಹೋಗಿ ಕೊಡ್ತೀನಿ ಲೆಕ್ಕ. ಫುಲ್ ಟ್ಯಾಂಕು ಎಡವಟ್ಟಾಗುತ್ತೆ. ಅದು ಹಾಸ್ಪಿಟಲ್ ಫುಲ್ ಟ್ಯಾಂಕ್ ಮಾಡೋದ್ರಿಂದ ಟ್ರಿಪ್ಪು ಲೆಕ್ಕ ಕೊಡೋಕ್ಕೂ ಬರೋಲ್ಲ. ಯಾಕಂದರೆ ಈ ಟ್ರಿಪ್ ಬಾಡಿಗೆ ಗೊತ್ತಾಗೈತೆ ನನಗೆ. ಆ ಕಡೆಯಿಂದ ಬಂದಿದ್ದು ಬಾಡಿಗೆ ಏನು, ಇವಾಗ ಈ ಕಡೆಯಿಂದ ಹೋಗ್ತಿರೋ ಬಾಡಿಗೆ ಏನು. ಈ ಕಡೆಯಿಂದ ಹೋಗ್ತಾ ಇರೋದು ಬಂದ್ಬಿಟ್ಟು 38,000 ಏನೋ ಬಾಡಿಗೆ, 38,500 ಬಾಡಿಗೆ ಟೋಟಲ್. ನಾನು ಇವಾಗ ಹೋಗ್ತಿರೋ ಬಿಜಾಪುರಕ್ಕೆ 38,500 ರೂಪಾಯಿ ಬಾಡಿಗೆ.
ಡೀಸೆಲು ಕರೆಕ್ಟಾಗಿ ಒಂದು ಕಡೆ ಫುಲ್ ಮಾಡಿಸಿದ್ರೆ ಗೊತ್ತಾಗೋದು. ಇವಾಗ ಗೊತ್ತಾಗಲ್ಲ, ಯಾಕಂದರೆ ಹಾಸ್ಪಿಟಲ್ ಫುಲ್ ಮಾಡೋದ್ರಿಂದ ಗೊತ್ತಾಗಲ್ಲ. ಈಗ ಆ ಕಡೆ ಮತ್ತೆ 200 ಕಿಲೋಮೀಟ್ರ್ ಹೋಗ್ಬೇಕಲ್ವಾ, ಅದು ಎಕ್ಸ್ಟ್ರಾ ಡೀಸೆಲ್ ಕುಡಿತಿದೆ. ನೋಡೋಣ, ಒಂದು ಅಂದಾಜು ಮೇಲೆ ಹಾಕಿ ಈ ಟ್ರಿಪ್ಪಲ್ಲಿ ಬಂದು ಈಗ ಹೊಸಪೇಟೆಯಿಂದ ಮಾಲೂರು ಬಂದು ಮಾಲೂರಿಂದ ಬಿಜಾಪುರ ಹೋಗೋದಕ್ಕೆ ಎಷ್ಟು ಉಳಿತು ಅಂತ ಒಂದು ಟ್ರಿಪ್ಪು ಲೆಕ್ಕ ಕೊಡೋಣ. ಯಾಕಂದ್ರೆ ಸುಮಾರು ಜನ ಅಣ್ಣ ಒಂದು ಟ್ರಿಪ್ಪು ಎಷ್ಟು ಉಳಿತು ಲೆಕ್ಕ ಕೊಡಿ, ಒಂದು ಟ್ರಿಪ್ ಕೊಡಿ ಸಾಕು ಅಂತ ಮೆಸೇಜ್ ಹಾಕಿದ್ದೀರಾ. ಹಂಗಾಗಿ ಈ ಟ್ರಿಪ್ಪು ಟ್ರೈ ಮಾಡ್ತೀನಿ. ಯಾಕಂದರೆ ಈ ಟ್ರಿಪ್ ಬಾಡಿಗೆ ಎಲ್ಲ ಗೊತ್ತಾಗಿದೆ ನನಗೆ. ಕೆಲವು ಟೈಮು ಕೆಲವೊಬ್ರು ಹೇಳ್ತಾರೆ, ಅಣ್ಣ ನಿಮಗೆ ಕಮಿಷನ್ ಬೇಟ ಅಲ್ವಾ, ನಿಮ್ಗೆ ಬಾಡಿಗೆ ಗೊತ್ತಿರಬೇಕಲ್ಲ ಅಂತಾರೆ. ಬ್ರದರ್, ನಾವು ಏನು ಮಾಡ್ತೀವಿ ಅಂದರೆ, ಈಗ ಯಜಮಾನ್ರು ಲೋಡ್ ಅಂತೂ ನಾವು ಸೆಟ್ ಮಾಡಲ್ಲ. ಯಜಮಾನ್ರಿ ಲೋಡ್ ಸೆಟ್ ಮಾಡೋದು ನಾವು ಖಾಲಿ ಮಾಡಿ ಅಲ್ಲಿ ನಿಲ್ಸ್ಕೊಂಡಿರ್ತೀವಿ. ಯಜಮಾನ್ರು ಫೋನ್ ಮಾಡ್ತಾರೆ, ಓನರು ಫೋನ್ ಮಾಡಿಬಿಟ್ಟು ಇಂಥ ಜಾಗಕ್ಕೆ ಹೋಗಪ್ಪ, ಇಂಥ ಲೋಡ್ ಐತೆ, ಅಲ್ಲಿ ಹೋಗ್ಬಿಟ್ಟು ಈ ಟ್ರಾನ್ಸ್ಪೋರ್ಟ್ ಹೆಸರುಗಳು ಲೋಡ್ ಮಾಡ್ತಾರೆ ಅಂತಾರೆ. ಸರಿ ಆಯ್ತಣ್ಣ ಅಂತ ಹೋಗ್ತೀವಿ ನಾವು. ಅಲ್ಲಿ ಹೋಗಿ ಲೋಡ್ ಮಾಡ್ತೀವಿ. ಅಲ್ಲಿ ಲೋಡ್ ಆದಮೇಲೆ ಕೆಲವೊಂದು ಗೊತ್ತಾಗುತ್ತೆ, ಕೆಲವೊಂದು ಅಲ್ಲಿ ಲೋಡೆಲ್ಲ ಆಗಿ ಮತ್ತೆ ಲೋಡ್ ಆಗಿ ಬೆಂಗಳೂರು ಬಂದಮೇಲೆ ಲೆಕ್ಕ ಬರಿತೀವಲ್ಲ, ಆವಾಗ ಯಜಮಾನ್ರು ಫೋನ್ ಮಾಡಿ ಕೇಳ್ಬಿಟ್ಟು, ಅಣ್ಣ ಈ ಕಡೆಯಿಂದ ಹೋಗಿದ್ದೇನು ಬಾಡಿಗೆ, ಆ ಕಡೆಯಿಂದ ಹೋಗಿದ್ದೇನು ಬಾಡಿಗೆ ಕೇಳಿ ಲೆಕ್ಕ ಬರಿತೀವಿ ನಾವು. ಮುಂಚಿತವಾಗಿ ಕೇಳೋಕ್ಕೆ ಹೋಗಲ್ಲ. ಹಂಗಾಗಿ ನಮಗೆ ಮುಂಚಿತವಾಗಿ ಬಾಡಿಗೆ ಅಂತ ಗೊತ್ತಿರಲ್ಲ. ಆಮೇಲೆ ಇನ್ನೂ ಕೆಲವು ಜನ, ಅಣ್ಣ ನೀವು ಡ್ರೈವರ್ ಆಗಿರೋದ್ರಿಂದ ನಿಮ್ಮ ಸ್ಯಾಲ್ರಿ ಎಷ್ಟು ಅಂತ ಸುಮಾರು ಜನ ಕಳೆದ ವಿಡಿಯೋದಲ್ಲಿ ಒಂದು 4-5 ಪ್ರಶ್ನೆ ಬಂದಿತ್ತು, ನಿಮ್ಮ ಸಂಬಳ ಎಷ್ಟು ಅಂತ. ನನಗೆ ಸಂಬಳ ಇಲ್ಲ ಬ್ರದರ್, ನಮಗೆ ಕಮಿಷನ್. ಸುಮಾರು ಸಲ ಹೇಳಿದ್ದೀನಿ, ಮತ್ತೊಂದು ಸಲ ಹೇಳ್ತೀನಿ, ಸಂಬಳ ಇಲ್ಲ, ಕಮಿಷನ್ನು 100ಕ್ಕೆ 12 ರೂಪಾಯಿ ಬಾಡಿಗೆ ಮೇಲೆ ಡಿಪೆಂಟು. 10,000 ಬಾಡಿಗೆ ಆದರೆ 1,200 ರೂಪಾಯಿ ನನಗೆ, ಉಳಿದಿದ್ದು ಓನರ್ಗೆ. ಈ 1,200 ರೂಪಾಯಲ್ಲಿ ಊಟ ತಿಂಡಿ ನನ್ನ ಖರ್ಚು ಏನಿದ್ರೆ ಎಲ್ಲ ನನಗೆ, ನನ್ನ ಬಿಟ್ಟಿದ್ದು. ಗಾಡಿ ಖರ್ಚು ಏನಿದ್ರು ಓನರ್ದು, ಗಾಡಿ ಖರ್ಚು ಏನಿರಲ್ಲ. ನಮ್ಮದು ಊಟ ತಿಂಡಿ ನಮ್ಮ ಖರ್ಚು ಮಾತ್ರ ನಮ್ಮದು. ಆ ಥರ. ಇವಾಗ ನಾನು ಬಿಜಾಪುರಕ್ಕೆ 38,500 ಬಾಡಿಗೆ ಹೋಗ್ತಾಯಿದ್ದೀನಿ. ಅವಾಗ ನಂದು 38,500 ಬೇಡ, ಎಕ್ಸಾಂಪಲ್ 40 ಹಿಡ್ಕೊಳ್ಳಿ, ಲೆಕ್ಕ ಸಿಗುತ್ತೆ. 40,000 ಅಂದರೆ ಅಲ್ಲಿಗೆ 1,200, 4,800 ರೂಪಾಯಿ ಸಂಬಳ ಆಗುತ್ತೆ. ಹೋಗಿ ಬಿಜಾಪುರ ಹೋಗಿ ಖಾಲಿ ಮಾಡ್ರೆ ಅಲ್ಲಿಗೆ 1,500 ಕಡಿಮೆ ಅಂದರೆ 4,600-700 ರೂಪಾಯಿ ಸಂಬಳ ಆಗುತ್ತೆ. ಬಿಜಾಪುರ ಹೋಗಿ ಖಾಲಿ ಮಾಡಿದ್ರೆ ನಿನ್ನೆ 1, ಇವತ್ತು 2, ನಾಳೆ 3 ದಿನಕ್ಕೆ 4,800 ರೂಪಾಯಿ. ಅದರಲ್ಲಿ ಊಟ ತಿಂಡಿ ನನ್ನ ಖರ್ಚು ಅವೆಲ್ಲ ಅದರಲ್ಲೇ ತೆಗಿಬೇಕು. ಗೊತ್ತಾಯ್ತಾ ನನ್ನ ಸಂಬಳದ ಬಗ್ಗೆ ಡೀಟೇಲು? ಬನ್ನಿ ಆರಾಮಾಗಿ ಹೋಗೋಣ. ಈಗ ನೆಕ್ಸ್ಟು ಇರು ಟೋಲ್ ನಿಂತ್ಕೊಂಡು ಆರಾಮಾಗಿ ಹೋಗಿ ಟೈಮ್ ಪಾಸ್ ಮಾಡಿ, ಟೈಮ್ ವೇಸ್ಟ್ ಮಾಡಬಾರ್ದು. ಟೈಮ್ ವೇಸ್ಟ್ ಮಾಡಿದ್ರೆ ಬೆಳಗಾನ ಓಡಿಸ್ಬೇಕಾಗತ್ತೆ. ಆದಷ್ಟು ಬೆಳಕರಿ ಎಷ್ಟೊತ್ತಿಗೆ ಒಂದು 4-5 ಗಂಟೆ ಅಷ್ಟೊತ್ತಿಗೆ ಹೋಗಿ ಮಲಿಕೊಳ್ಳೋಣ. ಈ ರಿವ್ಯೂರ್ ಬಿಟ್ಟವನು ನಾನ್ ಸ್ಟಾಪ್ ಖಾನಾವಸಳ್ಳಿ ಟೋಲಲ್ಲಿ ಬಂದು ನೋಡೋದು. ಖಾನಾವಸಳ್ಳಿ ಟೋಲು ಟೈರ್ ಅಂತೂ ಏನು ಬಿಸಿಯಾಗಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ, ಏನು ಬಿಸಿಯಾಗಿಲ್ಲ. ಎಲ್ಲ ಚೆಕ್ ಮಾಡಿದ್ದಾಯಿತು. ಟೈಮ್ ಬಂದ್ಬಿಟ್ಟು 11 ಗಂಟೆ ಕರೆಕ್ಟಾಗಿ. ಟೀ ಕುಡ್ಕೊಂಡು ನೋಡಿ, ಕ್ರ್ಯಾಕ್ ಜಾಕ್ ಬಿಸ್ಕೆಟು, ಇದು ಯಾವುದು ಬ್ಲ್ಯಾಕ್ ಬರೋ ಇದಂತೆ, ಯಾವುದು ಐತೆ ತಡ್ರಿ ಗಾಡಿ ಒಳಗೆ. ಇದು ಯಾವುದೋ ಬ್ಲ್ಯಾಕ್ ಬೋರ್ಬನ್ ಎಡೆನ್ಸಿಕ್ ಪಾರ್ಲೆ ಕಂಪ್ನಿದು. ಇದು ಕ್ರ್ಯಾಕ್ ಜಾಕ್ ಸೂಪರಾಗಿರ್ತದೆ ಬಿಸ್ಕೆಟ್, ನನಗೆ ಭಾಳ ಇಷ್ಟ. ಇವೆಲ್ಲ ತಗೊಂಡು ಮಿಕ್ಸ್ಚರು ಇವು ತಗೊಂಡು ತಿನ್ಕೊಂಡು ಹೋಯ್ತಾ ಇರೋದು. ಮೊದಲು ಈಗ ಚಳಿ ಸ್ಟಾರ್ಟ್ ಆಗಿದೆ, ಆ ಕಡೆ ಲಾಕ್ ಮಾಡಬೇಕು, ಇಲ್ಲ ಅಂದರೆ ಸಿಕ್ಕಾಬಡೆ ಚಳಿ ಆಗುತ್ತೆ ರನ್ನಿಂಗಲ್ಲಿ. ಈಗಲೇ ಚಳಿ. ಒಬ್ಬನೇ ಇರೋದ್ರಿಂದ ಲಾಕ್ ಆಯಿತು, ಜಾಲರನ್ನು ಎಳೆದಿದ್ದಾಯಿತು. ಲಾಕ್ ಕಂಪ್ಲೀಟ್. ಅಣ್ಣ ಚಿಗಡೋರೆಲ್ಲ ಹೋಯ್ತಾವ್ರೆ. ಬರ್ರಿ, ನಮ್ಮದು ಗಡಿಯಾರ ಕೆಲಸ ಮಾಡ್ತಿಲ್ಲ. ಮೊಬೈಲಲ್ಲಿ ಟೈಮ್ ಬಂದು ಕರೆಕ್ಟಾಗಿ 11 ಗಂಟೆ. ಆರಾಮಾಗಿ ಹೋಗೋಣ. ಮರೆಮ್ನಳ್ಳಿಯಲ್ಲೂ ಖಾನಾವಸಳ್ಳಿ ಟೋಲ್ ಇದು. ನೆಕ್ಸ್ಟು ಮರೆಮ್ನಳ್ಳಿ ಟೋಲು. ಮರೆಮ್ನಳ್ಳಿಗೆ ಲೈಟ್ ಆಫ್ ಮಾಡೋಣ. ಲೈಟ್ ಇದ್ರೂ ಆಚೆ ಚೆನ್ನಾಗಿ ಕಾಣಿಸಲ್ಲ. ಮರೆಮ್ನಳ್ಳಿಯಲ್ಲಿ ಹೋಗಿ ಡೀಸೆಲ್ ಹಾಕೊಂಡು ರೈಟ್ ಸೀದಾ ಇದ್ರೆ ನಮ್ಮ ಮರೆಮ್ನಳ್ಳಿ ಬಂಕು ಇದೆ. ಡೀಸೆಲು ಹಾಕಲಿಲ್ಲ, ಮಳೆ ಬರ್ತೈತೆ. ಡೀಸೆಲ್ ಅಂದರೆ ನಮ್ಮ ಆಫೀಸ್ನವ್ರು ಫೋನ್ ಎತ್ತಿಲ್ಲ. ಸೊಲ್ಲಾಪುರ 313 ಕಿಲೋಮೀಟ್ರ್, ಹುನಗುಂದ 111. ಸೊಲ್ಲಾಪುರ 313 ಅಂದರೆ ಅಲ್ಲಿಂದ 100 ಕಿಲೋಮೀಟ್ರ್ ಮೈನಸ್. ಅಲ್ಲಿಗೆ 213 ಕಿಲೋಮೀಟ್ರ್ ಇದೆ ಬಿಜಾಪುರ. ಇನ್ನೂ ಬಿಜಾಪುರದಿಂದ 100 ಕಿಲೋಮೀಟ್ರ್ ಬರೋಬ್ಬರಿ ಸೊಲ್ಲಾಪುರ.
ನೋಡಿ ಹೊಸಪೇಟೆಯಲ್ಲಿ ಮಳೆ ಬರ್ತಾ ಐತೆ, ಮರಿಯಮ್ಮನಹಳ್ಳಿ ಇದು. ಆರಾಮಾಗಿ ಹೋಗೋಣ. ಡೀಸೆಲ್ ಅಂತೂ ಹೋಗ್ಬೋದು, ಒಂದು ಸ್ವಲ್ಪ ಕಡಿಮೆ ಆಗ್ಬೋದು ಅಂದ್ಕೊಂಡಿದ್ದೀನಿ. ಏನೋ ನೋಡೋಣ. ಆಫೀಸ್ನವ್ರು ಫೋನ್ ಎತ್ತಿಲ್ಲ, ಯಜಮಾನ್ರಿಗೆ ಮಾಡಿ ಹೇಳಿದೆ. ಆಯಿತು ಹೋಯ್ತಾ ಇರು ನೋಡೋಣ ಅಂತ ಹೇಳೋರು. ರೈಟ್, ಹೋಯ್ತಾ ಇರೋಣ. ಟೈಮು ಎಷ್ಟಾಯಿತು? 12:30 ಇದೆ ಟೈಮು, ಕರೆಕ್ಟಾಗಿ 12:30 ಆಯಿತು. ಆರಾಮಾಗಿ ಹೋಗೋಣ. ಆಮೇಲೆ ಲಾಸ್ಟ್ ವಿಡಿಯೋದಲ್ಲಿ ಒಬ್ಬರು ಮೆಸೇಜ್ ಹಾಕಿದರು, ಅಣ್ಣ ಇವರು ಅಜಯ್ ಬ್ರದರು, ಟಿ ವಿ ಎಸ್ ಬ್ರದರು ಮತ್ತು ಇವರೆಲ್ಲ ಜಿಯೋ ಬಂಕಲ್ಲಿ ಡೀಸೆಲ್ ಹಾಕ್ಸ್ತವ್ರೆ, ನೀವು ಅಲ್ಲಿ ಹಾಕ್ಸಿ ಮೈಲೇಜ್ ಬರುತ್ತೆ ಅಂತೇಳಿ ಒಂದು ಪ್ರಶ್ನೆ ಹಾಕಿದರು. ಬ್ರದರ್, ನಮ್ಮ ಗಾಡಿ ಜಿಯೋ ಬಂಕಲ್ಲಿ ಡೀಸೆಲ್ ಹಾಕ್ಸೋಕ್ಕೆ ನಮ್ಮದು ಬರೀ ಸಾಲ ಹಾಕೋದು. ಡೀಸೆಲ್ ನಾವು ಎಲ್ಲಿ ಹೋದರೂ ಹಾಕೋದು ಸಾಲನೇ. ಹಂಗಾಗಿ ನಾವು ಜಿಯೋ ಬಂಕಿಗೆ ಹಾಕೋಕ್ಕಾಗಲ್ಲ, ಜಿಯೋ ಬಂಕಲ್ಲಿ ಸಾಲ ಕೊಡಲ್ಲ. ಎಲ್ಲಿ ಹೋದರೂ ಮಂಗಳೂರಲ್ಲೂ ಹಾಕೋದು ಸಾಲ, ಬೆಂಗಳೂರಲ್ಲಿ ಬಂದರೂ ಹಾಕೋದು ಸಾಲ, ಇಲ್ಲಿ ಹಾಸ್ಪಿಟಲ್ ಬಂದರೂ ಹಾಕೋದು ಸಾಲ. ಹಂಗಾಗಿ ನಾವೆಲ್ಲೋ ಅವ್ರು ಎಲ್ಲಿ ಇಂಡೆಂಟ್ ಕೊಡ್ತಾರೋ ಅಂದರೆ ಸಾಲ ಅಂದರೆ ನಾವು ಸಾಲ ಮಾಡಲ್ಲ, ಟ್ರಾನ್ಸ್ಪೋರ್ಟ್ನವ್ರು ನಮ್ಮ ಬಾಡಿಗೆ ಕೊಡಬೇಕಲ್ಲ, ಅವರು ಬಾಡಿಗೆ ಬದಲು ಡೀಸೆಲ್ ಕೊಡ್ತಾರೆ. ನೀವು ಡೀಸೆಲ್ ಎಷ್ಟಾರು ಹಾಕ್ಕೊಳ್ಳಿ, ಬಾಡಿಗೆ ಒಂದು ವಾರ 15 ದಿನ ಲೇಟು ಬ್ಯಾಲೆನ್ಸ್ ಅಮೌಂಟು. ಡೀಸೆಲ್ ನೀವು 30,000 ಅಲ್ಲ 40,000 ಹಾಕ್ಕೊಳ್ಳಿ, ಉಳಿದಿದ್ದ ಅಮೌಂಟ್ ಏನೈತೆ ಒಂದು ವಾರ ಲೇಟು. ನೀವು ಬರೀ 10,000 ಹಾಕೊಂಡ್ರು ಉಳಿದಿದ್ದ ಅಮೌಂಟಿಗೆ ಒಂದು ವಾರ ಲೇಟು. ಹಂಗಾಗಿ ಏನು ಮಾಡ್ಬಿಡ್ತೀವಿ, ಡೀಸೆಲು ಅವ್ರ ಕಡೆಯೇ ಫುಲ್ ಮಾಡಿಸ್ತೀವಲ್ಲ, ಹಂಗಾಗಿ ಇಂಡೇ ಇರೋದು. ಎಲ್ಲಿ ಹೋದ್ರೂ ನಮಗೆ ಇಂಡಿಯನ್ ಆಯಿಲಲ್ಲೇ ಜಾಸ್ತಿ ಡೀಸೆಲ್ ಹಾಕ್ಸೋದವರು. ಹಂಗಾಗಿ ನಾವೇನು ಮಾಡೋಕ್ಕಾಗಲ್ಲ, ನಾವು ಜಿಯೋ ಪೈ ಹಾಕಲ್ಲ. ಜಿಯೋದಲ್ಲಿ ನಮ್ಮ ಗಾಡಿಗೆ ಅದೇನೋ ಒಂದು ಗಾದೆ ಇತ್ತಲ್ಲ, ಕರಡಿಗೆ ಎಲ್ಲ ಒಂದೇ ಅಂದಂಗೆ ನಮ್ಮ ಗಾಡಿಗೆ ಎಲ್ಲ ಹಾಕ್ಸಿರೋ ಒಂದೇ ಮೈಲೇಜು. ನಮ್ದೇನು ಅಷ್ಟೊಂದು ಮೈಲೇಜ್ ಜಾಸ್ತಿ ಬರೋಲ್ಲ, ಬರೋದೇ 2.5 2.25 ಮೈಲೇಜ್ ಬರುತ್ತೆ. 1 ಲೀಟ್ರ್ ಇದರೆಲ್ಲ ಅಷ್ಟೊಂದೇನು ಡಿಫ್ರೆನ್ಸ್ ಕಾಣಲ್ಲ. ಅವೆಲ್ಲ ಏನಿದ್ರು ಸಣ್ಣ ಗಾಡಿಯವ್ರಿಗೆ 5.5 6 ಕಿಲೋಮೀಟ್ರ್ ಮೈಲೇಜ್ ಬರುತ್ತಲ್ಲ ಅವರಿಗಷ್ಟೇ ಇದು. ನಮಗೇನು ಅಷ್ಟೊಂದು ಡಿಫ್ರೆನ್ಸ್ ಕಾಣಲ್ಲ. ಆಮೇಲೆ ಇನ್ನೊಂದು, ಜಿಯೋದಲ್ಲಿ ಮೈಲೇಜ್ ಏನಕ್ಕೆ ಬರುತ್ತಪ್ಪ ಅಂತ ಹೇಳಿದ್ರೆ, ಮೇನ್ ರೀಸನ್ನು ಡೀಸೆಲ್ ಕ್ವಾಂಟಿಟಿ ಬಂದ್ಬಿಟ್ಟು ಒಂದು ಚೂರು ಮಿಸ್ ಆಗಲ್ಲ. 1 ಲೀಟ್ರಿಗೆ ಕರೆಕ್ಟಾಗಿ 1 ಲೀಟ್ರು ಕ್ವಾಂಟಿಟಿ ನಮ್ಮ ಗಾಡಿಗೆ ಬಂದು ಬೀಳುತ್ತೆ ಜಿಯೋದಲ್ಲಿ. ಆದರೆ ಇಂಡಿಯನ್ ಆಯಿಲ್ ಆಗಲಿ ಭಾರತ್ ಆಗಲಿ ಒಂದು 10 ಲೀಟ್ರಿಗೆ 1 ಲೀಟ್ರ್ ಹೊಗೆ ಹಾಕಿರ್ತಾರೆ, 100 ಲೀಟ್ರಿಗೆ 10 ಲೀಟ್ರ್ ಹೊಗೆ ಹಾಕ್ಸಿರ್ತಾರೆ. 100 ಲೀಟ್ರೇ ಬಂದು ಬಿದ್ದಿರ್ತವೆ, ಆದರೆ ಟ್ಯಾಂಕಲ್ಲಿ ಮಾತ್ರ 90 ಲೀಟ್ರ್ ಬಂದಿರ್ತವೆ, ಮೀಟ್ರ್ ಮಾತ್ರ 100 ಲೀಟ್ರ್. ಆ ಥರ ಜಿಯೋದಲ್ಲಿ ಪಕ್ಕ. ಇನ್ನು ಎಚ್ ಬಿ ಅಂತೂ ಕೇಳೋಕ್ಕೆ ಹೋಗ್ಬೇಡ್ರಿ. ನಮ್ಮ ಗಾಡಿ ನಾವು ಎಚ್ ಪಿ ಎಲ್ಲಿ ಹಾಕ್ಸಿದ್ದು ಹಿಸ್ಟ್ರಿನೇ ಕಡಿಮೆ, ಲೆಕ್ಕ ಇಲ್ಲ. ಭಾಳ ಅಂದರೆ ಭಾಳ ಕಡಿಮೆ ಎಚ್ ಪಿ ಹಾಕ್ಸೋದೇ ಇಲ್ಲ. ತೀರಾ ಎಮರ್ಜೆನ್ಸಿ ಇದ್ರೆ ಮಾತ್ರ ಎಚ್ ಪಿ ಎಲ್ಲಿ ನಾವು ಹಾಕ್ಸೋದು, ಇಲ್ಲಾಂದ್ರೆ ನಾವು ಅಂದರೆ ಎಲ್ಲ ಬಂಕು ಇರಲ್ಲ, ಕೆಲವೊಂದು ಬಂಕು ಕೆಲವೊಬ್ಬರು ಮಾಡೋದ್ರಿಂದ ಎಲ್ಲರಿಗೂ ಕೆಟ್ಟ ಹೆಸರು. ಕೆಲವೊಂದು ಬಂಕಲ್ಲಿ ಮಾತ್ರ ಆದಷ್ಟು ನಮಗೆ ಕೂಡ ಇಂಡಿಯನ್ ಬಂಕ್ಗಳೆಲ್ಲ ನಾವು ಕರೆಕ್ಟಾಗೈತೆ. ಒಂದು ಹೆಚ್ಚು ಕಮ್ಮಿ ಡಿಫ್ರೆನ್ಸ್ ಬರ್ತವೆ. 100 ಲೀಟ್ರಿಗೆ 10 ಲೀಟ್ರು 9 ಲೀಟ್ರು ಹಿಂಗೆ ಡಿಫ್ರೆನ್ಸ್ ಬರ್ತವೆ. ಈಗ ನಾವು 100 ಲೀಟ್ರಿಗೆ 10 ಲೀಟ್ರ್ ಡೀಸೆಲ್ ಕಡಿಮೆ ಆದರೆ ಅಲ್ಲಿಗೆ ಮೈಲೇಜ್ ಹೋಯ್ತಲ್ಲ, 330 ಕಿಲೋಮೀಟ್ರ್ ಮೈಲೇಜ್ ಹೋಯ್ತು. ಅದೇ ಈಗ ಕ್ಯಾಂಟ್ರ್ ಗಾಡಿ ಎಕ್ಸಾಂಪಲ್ 6 ಕಿಲೋಮೀಟ್ರ್ ಬಂದರೆ 60 ಕಿಲೋಮೀಟ್ರ್ ಮೈಲೇಜ್ ಕಮ್ಮಿ ಆಗೋಯ್ತು. ಹಾಗೆ ಜಿಯೋದಲ್ಲಿ ಪಕ್ಕ ಡೀಸೆಲ್ ಬರುತ್ತೆ, ಒಂದು ಚೂರು ಡಿಫ್ರೆನ್ಸ್ ಬರಲ್ಲ. 10 ಲೀಟ್ರಿಗೆ 100 ಲೀಟ್ರಿಗೆ 100 ಲೀಟ್ರೇ ಬಂದುಬಿಡುತ್ತೆ. ಹಂಗಾಗಿ ಜಿಯೋದಲ್ಲಿ ಮೈಲೇಜ್ ಬರೋದು. ಬನ್ನಿ, ಏನು ಹೊಸಪೇಟೆ ಹತ್ತತ್ರ ಇದ್ದೀವಿ. ಮಳೆ ಇರೋದ್ರಿಂದ ಗ್ಲಾಸ್ ಎಲ್ಲ ಇದಾಗ್ಬಿಡ್ತು. ನಮ್ಮದು ಸ್ವಲ್ಪ ಒಳಗಡೆ ಟಯರಾಗಿರೋ ನೀರು ಒಳಗಡೆ ಬಂದು ಹೊಡಿತೈತಲ್ಲ, ಹಂಗಾಗಿ ಗ್ಲಾಸ್ ನೋಡಿ ಹಿಂಗಾಗ್ಬಿಡ್ತು. ಏನು ಮಾಡೋಕ್ಕಾಗಲ್ಲ, ಅಲ್ಲೆಲ್ಲರೂ ಮುಂದೆ ನಿಲ್ಲಿಸ್ಬಿಟ್ಟು ಒರೆಸ್ಕೊಂಡು ಹೋಗೋಣ.